ಇಂದು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಜನತಾ ಸಮಾವೇಶ ಮತ್ತು ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಇನ್ನು ಸ್ವಲ್ಪ ಸಮಯದಲ್ಲಿ ಆಗಮಿಸಲಿದ್ದಾರೆ. ಹಿರಿಯರು, ಅಭಿಮಾನದ ಅಣ್ಣ, ಕೇಂದ್ರ ಮಂತ್ರಿಗಳು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರು ಕೂಡ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಮಯದಲ್ಲಿ ಬರ್ತಿದ್ದಾರೆ. ಹಾಗೆ ಯುವ ಮುಖಂಡರು ರಾಜ್ಯಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿ ಇವತ್ತು ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ಯುವಕರನ್ನು ಮತ್ತು ರೈತರನ್ನು ಒಂದು ಎಲ್ಲ ಅವರು ಒಂದು ಸಂಘಟನೆ ಒಂದು ಇದರಲ್ಲಿ ಸಂಚಲನೆ ಮೂಡಿಸಿದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲ ವೇದಿಕೆ ಮೇಲೆ ಹಿರಿಯರು, ಮಾಜಿ ಸಚಿವರು ನಾಡಗೌಡ ಸಾಹೇಬರು, ಇನ್ನೋರ್ವರು ಮಾಜಿ ಸಚಿವರು ಹನುಮಂತ ಪಾಲ್ಕೋಡ್ ಸರ್ ಅವರು, ವೆಂಕಟಪ್ಪ ನಾಯ್ಕ ಸಾಹೇಬರು, ಹಾಗೂ ನಮ್ಮ ಮಾಜಿ ಸಚಿವರು ಅಮ್ಮನವರು, ಮಾಜಿ ನಮ್ಮ ರಾಜ್ಯದ ಮಹಿಳಾ ಅಧ್ಯಕ್ಷರು ಆದಂಥ ಲೀಲಾವತಿ ಪ್ರಸಾದಮ್ಮನವರು ಮತ್ತು ರಾಜ್ಯ ಮಹಿಳಾ ಅಧ್ಯಕ್ಷರು, ಎಲ್ಲ ವೇದಿಕೆ ಮೇಲೆ ಆಸೀನರಂಥ ಎಲ್ಲ ಹಿರಿಯರು, ಇವತ್ತು ಅಪ್ಪಾಜಿಯವರು ಕೂಡ ವೇದಿಕೆಗೆ ಆಗಮಿಸಿದರು. ಆದರೆ ಇವತ್ತು ಇಲ್ಲಿವರೆಗೆ 25 ವರ್ಷದ ಇವತ್ತು ಸುದೀರ್ಘ ಅವಧಿಯಲ್ಲಿ ಇವತ್ತೇನು ಸನ್ಮಾನ್ಯ ದೇವೇಗೌಡರು ನಮಗಾಗಿ, ನಮ್ಮ ನಾಡಿಗಾಗಿ ಈ ಪಕ್ಷವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದರ. ಆ ಒಂದು ಪಕ್ಷದ ಜವಾಬ್ದಾರಿಯನ್ನು ಎಲ್ಲ ನಮ್ಮ ರಾಜ್ಯಾದ್ಯಂತ ಎಲ್ಲ ರೈತರು, ಯುವಕರು, ಕಾರ್ಯಕರ್ತರು ಇದನ್ನು ಉಳಿಸಬೇಕು ಅನ್ನೋಂಥ ಒಂದು ಮಾತು ಹೇಳ್ತಾ, ಯಾಕಂದರೆ ಭಾಳ ಹೆಮ್ಮೆ ಅನ್ನಿಸ್ತದ. ಇವತ್ತು ನಾನು ಒಬ್ಬ ಮಹಿಳಾ ಶಾಸಕಿಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ, ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರ ಆಶೀರ್ವಾದದಿಂದ, ನನ್ನ ದೇವದುರ್ಗದ ಜನರ ಆಶೀರ್ವಾದದಿಂದ ಬಂದು ಇಲ್ಲಿ ಇಷ್ಟು ದೊಡ್ಡ ಒಂದು ಸಮಾವೇಶದಲ್ಲಿ ಮಾತಾಡ್ಲಿಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕದ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಇವತ್ತು ಎಲ್ಲ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ನಮ್ಮ ಇಲ್ಲಿ ಸನ್ಮಾನ್ಯ ದೇವೇಗೌಡರು ಮಹಿಳಾ ಮೀಸಲಾತಿಗೆ ಅವರು ಸಾಕಷ್ಟು ಶ್ರಮಪಟ್ಟು ಇವತ್ತು ಅವ್ರ ಕನಸು ಈಡೇರಂಥ ಒಂದು ಸಂದರ್ಭ ಬಂದದ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ, ದೇಶಾದ್ಯಂತ ಎಲ್ಲ ಮಹಿಳೆಯರು ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಸನ್ಮಾನ್ಯ ಮೋದಿಜಿಯವರಿಗೆ ನಾವೆಲ್ಲರೂ ಕೃತಜ್ಞತಾಪೂರ್ವ ಕೆಲಸ ಮಾಡೋಂಥ ಸಂದರ್ಭ, ಒಂದು ಅವಕಾಶ ಒದಗಿ ಬಂದದ. ಹಂಗಾಗಿ ಇವತ್ತು ನಮ್ಮಂಥ ಮಹಿಳೆಯರನ್ನ ಗುರುತಿಸಿದ್ದು, ಇವತ್ತು ಯಾವುದೇ ಹಿನ್ನೆಲೆ ಇಲ್ಲ ಅಂತ ನಮಗೆ ಯಾವುದೋ ಒಂದು ಅಡ್ರೆಸ್ಸೇ ಇರಲಿಲ್ಲ ಅಂತ ಒಂದು ಅಡ್ರೆಸ್ ಕೊಟ್ಟದ್ದು ಜಾತ್ಯತೀತ ಜನತಾದಳ ಪಕ್ಷ ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಂಗಾಗಿ ಇವತ್ತು ಕಾಂಗ್ರೆಸ್ ದುರಾಡಳಿತ, ಇವತ್ತು ಸರ್ಕಾರ, ಇವತ್ತು ನಾನು ಶಾಸಕಳಾದ ಮೇಲೆ ಕುಮಾರಣ್ಣ ಅವರ ಆಗಮನವಾಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಕುಮಾರಣ್ಣ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಒಂದ್ಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.